ಈಗ ಹೇಳಿ, ಯಾವ ವಿಚಾರ ಮಾತಾಡೋಣ? ನೀರಿನ ವಿಷಯವೇ ಒಂದು. ಪರಿಸರದ ಸಮಸ್ಯೆ ಮುಂದೆ ಚಿಕ್ಕದು. ನೀರಿಲ್ಲ ಅಂದ್ರೆ ನೀರಾದ್ರೂ ಏನ್ ಮಾಡ್ತೀಯಾ? ಫೋನ್ ಮಾಡ್ತೀಯಾ? ದುಡ್ಡು ಕೊಟ್ಟು ಟ್ಯಾಂಕ್ ತರಿಸಿ ನೀರ್ ಹಾಕ್ಕೋತೀಯಾ? ಅಪ್ಪ, ಆ ನೀರಿನ ಟ್ಯಾಂಕ್ನವರು ನೀರ್ನ ಎಲ್ಲಿಂದ ತರ್ತಾರೆ? ಯಾವ್ದಾದ್ರು ಕೆರೆಯಿಂದ, ಇಲ್ಲೇ ಬೋರ್ವೆಲ್ನಿಂದ ಅಥವಾ ನದಿಯಿಂದ. ಅಲ್ಲೂ ಇಲ್ಲ ಅಂದ್ರೆ ಚಂದ್ರನ ಮೇಲ್ಕೋ ಮಂಗಳ ಗ್ರಹಕ್ಕೋ ಹೋಗ್ತಾರ. ಬೆಳಗ್ಗೆ ಅಂತ ಮಾತಾಡ್ತೀಯ. ನೀರಿಲ್ಲ ಅಂದ್ರೆ ಬದುಕೋಕಾದ್ರೂ ಸಾಧ್ಯನಾ? ಸಾರಿ ಬಿಡಮ್ಮ, ಸಿಟ್ಟು ಮಾಡ್ಕೋಬೇಡ. ಸುಮ್ನೆ ಜೋಕ್ ಮಾಡ್ದೆ. ಪರವಾಗಿಲ್ಲ ಬಿಡು ಮಗ. ಏನ್ ಸುಮಾ, ಟ್ಯಾಂಕ್ ಫೋನ್ ಮಾಡ್ದ? ಅದನ್ನ ಆಮೇಲೆ ಮಾಡಿದ್ರೆ ಆಯ್ತು. ಆದ್ರೆ ಇದು ನಮ್ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಅಲ್ವಲ್ಲ. ಶಾಶ್ವತ ಪರಿಹಾರ ಅಂದ್ರೆ ನಮ್ಮ ಮಳೆ ಕಾಲ ಸರಿಯಾಗಿ ಬರ್ಬೇಕು ಅಷ್ಟೇ. ಇತ್ತೀಚಿನ ಮಳೆ ಕಡಿಮೆ ಆಗಿರೋದ್ರಿಂದ ಹೀಗಾಗ್ತಾ ಇದೆ. ಅಮ್ಮ, ಬರ್ತಾ ಇರೋ ಮಳೆ ಪ್ರಮಾಣ ಕಡಿಮೆ ಆಗಿಲ್ಲ. ಆದ್ರೆ ಋತುಮಾನದಲ್ಲಿ, ಬೀಳೋ ಕ್ಷೇತ್ರವಾರ ಹಂಚಿಕೆಯಲ್ಲಿ ಏರುಪೇರು ಆಗ್ತಿದೆ ಅಂತ ಪರಿಣಿತರು ಹೇಳ್ತಾರೆ. ಹೌದಾ? ಹಾಗಾದ್ರೆ ಕುಡಿಯುವ ನೀರಿನ ಸಮಸ್ಯೆ ಯಾಕಾಗ್ತಾ ಇದೆ? ಅಷ್ಟೇ. ಒಂದು, ಏರ್ತಾ ಇರೋ ಜನಸಂಖ್ಯೆ. ಇನ್ನೊಂದು, ನೀರಿನ ಅಪವ್ಯಯ. ನಮ್ಮ ಕೆರೆಗಳಲ್ಲಿ, ಜಲಾಶಯಗಳಲ್ಲಿ ಹೂಳು ತುಂಬಿಕೊಂಡು ಅವುಗಳಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳೋ ಸಾಮರ್ಥ್ಯ ಕಡಿಮೆ ಆಗಿದೆ. ಕೆಲವು ಕೆರೆಗಳಂತೂ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಗಳು, ಬಸ್ ಸ್ಟ್ಯಾಂಡ್ಗಳು ಆಗಿದೆ. ಇದರ ಜೊತೆಗೆ ಅಂತರ್ಜಲ ಕುಸಿತವೂ ಇದೆ. ಒಬ್ಬಬ್ಬ, ಒಂದೊಂದಾಗಿ ಹೇಳಮ್ಮ. ಎಷ್ಟು ವಿಷಯ ಅಂತ ಒಟ್ಟು ಹೇಳ್ಬಿಟ್ಟೆ. ಹಾ, ಶ್ರುತಿ, ಪರಿಸರ ನಿಮ್ಮ ಅಮ್ಮನ ಫೇವರೇಟ್ ವಿಷಯ ಬರ್ಬಿಟ್ಟ. ಯಾರು ನೋಡಮ್ಮ ಶ್ರುತಿ? ನೋಡ್ತಿದ್ದೀರಮ್ಮ, ನಾ ಪಿಜ್ಜಾ ಬರ್ಗರ್ ಆರ್ಡರ್ ಮಾಡಿದ್ದೆ. ಅವ್ರೇನೋ ಅನ್ಸುತ್ತೆ. ಹಾಯ್ ಹಾಯ್ ನಿಧಿ. ಅಮ್ಮ, ನಿಧಿ ಅಮ್ಮ. ಹಾಯ್ ಆಂಟಿ. ಶ್ರುತಿ, ಯಾಕಿನ್ನೂ ರೆಡಿ ಆಗಿಲ್ವಾ? ಬಾ ನಿಧಿ. ಆದ್ರೆ ನಾನು ಇನ್ನೂ ರೆಡಿನೇ ಆಗಿಲ್ಲ. ಏನು ಕಲೆಕ್ಷನ್ ಮಾಡಿದ್ಯಾ? ನಿಮ್ಮ ಮನೆಯಲ್ಲಿ ನೀರ್ ಬಂತಾ? ಇಲ್ಲ, ಆದ್ರೆ ನಮ್ಮ ಮನೆಯಲ್ಲಿ ನೀರಿತ್ತು. ಅದೇಗಮ್ಮ ನಿಧಿ? ಅಜ್ಜಿ, ನಮ್ಮ ಮನೆಯಲ್ಲಿ ಮಳೆ ನೀರನ್ನ ಸಂಗ್ರಹ ಮಾಡಿಸೋ ವ್ಯವಸ್ಥೆ ಇದೆ. ಮಳೆ ಬಂದಾಗ ತಾರಸಿ ಮೇಲೆ ಬಿದ್ದ ನೀರೆಲ್ಲ ಟ್ಯಾಂಕ್ ನಲ್ಲಿ ಹೋಗಿ ಸಂಗ್ರಹ ಆಗುತ್ತೆ. ಅದನ್ನೇ ನಾವು ಬಳಸೋದು. ಅಯ್ಯೋ, ಅದು ಗಲೀಜಾಗಿರುತ್ತೆ. ಇಲ್ಲಪ್ಪ, ಕ್ಲೀನ್ ಇರುತ್ತೆ. ಕಾರ್ಪೊರೇಷನ್ ನೀರು ಬರ್ತಾ ಇದ್ರು ನಮ್ಗೆ ನೀರಿನ ಕೊರತೆ ಆಗೋದೇ ಇಲ್ಲ. ಹೇಗಮ್ಮ ನಿಧಿ? ನಮ್ಗ್ ಗೊತ್ತಿಲ್ಲ ಅಂಕಲ್. ಅದೇ ರೀ, ಅವ್ರ ಮನೆಯಲ್ಲಿ ಮಳೆ ನೀರು ಸಂಗ್ರಹ ಅಂದ್ರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ವ್ಯವಸ್ಥೆ ಮಾಡ್ಕೊಂಡಿರ್ಬೇಕು. ನಾನು ಅವಾಗ ಹೇಳಿದ್ನಲ್ಲ, ಟ್ಯಾಂಕ್ ತರಿಸೋದು ತಾತ್ಕಾಲಿಕ ಪರಿಹಾರ. ಆದ್ರೆ ಮಳೆ ನೀರು ಸಂಗ್ರಹ ಶಾಶ್ವತ ಪರಿಹಾರ ಆಗ್ಬೋದು. ಹೌದಾ? ನಮ್ಮನೆಲ್ಲ ಅದನ್ನ ಮಾಡ್ಸೋಣ. ಹೇಗೆ ತಿಳ್ಕೊ? ಆ ಕೆಲಸನ ನಾನ್ ಮಾಡ್ತೀನಿ. ನಿಧಿಯಮ್ಮನ ಹತ್ರ ಮಾತಾಡಿ ಯಾರ ಹತ್ರ ವಿಷಯ ತಿಳ್ಕೋಬೇಕು ಅಂತ ಬರ್ತಿರ್ತೀನಿ. ಅಷ್ಟ್ ಮಾಡಿ ಸದ್ಯ ಬಿದ್ಹರ್ದೋಗೋ ಮಳೆ ನೀರು ಸರಂಗಿ ಸೇರೋ ಬದಲು ಟ್ಯಾಂಕ್ ಸೇರಿದ್ರೆ ಬಳಕೆ ಆದ್ರೂ ಆಗುತ್ತೆ. ವಾವ್, ಒಳ್ಳೆ ನಿರ್ಧಾರ. ಹಾಗಾದ್ರೆ ಭಾನುವಾರ ತಿಂಡಿ ಸಿಗುತ್ತೋ ಏನೋ? ಹಾ, ನಡೀರಿ ಕೂತ್ಕೊಳ್ಳಿ. ಬಿಸಿ ಬಿಸಿ ಬಿರಿಯಾನಿ ಆಗ್ತಾ ಇದೆ. ನಡಿ ಸುಮನ, ಎಲ್ಲರಿಗೂ ತಿಂಡಿ ಬಡಿಸೋಣ. ನೀವು ಕೂತ್ಕೊಳ್ಳಿ ಅತ್ತೆ, ನಾನ್ ತರ್ತೀನಿ. ದಿನ ನೀವೇ ಅಡುಗೆ ಮಾಡ್ತೀರಾ. ಇಂದು ನನಗೆ ರಜೆ ಇದೆ, ನೀವು ರೆಸ್ಟ್ ತಗೊಳ್ಳಿ. ಹಾಗಾದ್ರೆ ಭರ್ಜರಿ ಭೇಟಿ. ನಾವಿಬ್ರು ಬ್ಯಾಟಿಂಗ್ ಮಾಡ್ತೀವಿ. ಹಾ, ನಡೀರಿ ಕೂತ್ಕೊಳ್ಳಿ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆರೆಯೋಣ. ಅಪ್ಪ, ತಿಂಡಿ ಚೆನ್ನಾಗಿತ್ತು ಅಲ್ವಾ? ಚಟ್ನಿ ಸೂಪರ್. ಹಾ. ಆದ್ರೆ ರಾಜಸ್ಥಾನದಲ್ಲಿ ನೀರೇ ಇಲ್ವಂತೆ. ಹೌದಮ್ಮ, ಅಲ್ಲೆಲ್ಲ ಹೆಣ್ಮಕ್ಳು ಒಂದ್ ಬಿಂದಿಗೆ ನೀರಿಗೆ 5-6 ಮೈಲಿ ನಡೀತಾರೆ ಗೊತ್ತಾ? ಅದು ಆ ಸುಡ್ಬಿಸ್ಲಲ್ಲಿ. ಹೌದು, ಪರಿಸರದಲ್ಲಾಗೋ ಯಾವುದೇ ಹಾನಿ ಮೊದಲು ತಲುಪೋದವ್ರನ್ನ, ಬಳಸೋರ್ನ ಮತ್ತೆ ಹತ್ರ ಇರೋರ್ನ. ಹೌದು, ಬಹಳ ಹಿಂದಿನಿಂದಲೂ ಸದ್ದಿಲ್ಲದೆ ಪರಿಸರದ ಜೊತೆಗೆ ತನ್ನ ಬಾಳನ್ನು ರೂಪಿಸಿಕೊಂಡಿರೋಳು ಮಹಿಳೆ. ಆಕೆ ತನ್ನ ಸಂಸಾರದ ನಿತ್ಯ ನಿರ್ವಹಣೆಗೆ ಬೇಕಾದ ಆಹಾರ, ನೀರು, ಉರುವಲು, ಅಡುಗೆ, ಔಷಧ ಎಲ್ಲದಕ್ಕೂ ಆಕೆ ಪ್ರಕೃತಿಯನ್ನೇ ಅವಲಂಬಿಸಿದ್ದಾಳೆ. ಆಂಟಿ, ರಾಜಸ್ಥಾನದಲ್ಲಿ ಪಾತ್ರೆಗಳನ್ನ ತೊಳೆಯೋದೇ ಇಲ್ವಂತೆ, ಮರಳಾಗಿ ಮುಚ್ಚಿಬಿಡ್ತಾರಂತೆ. ಹೌದಾ? ಹೌದು, ಮಹಿಳೆ ಇಷ್ಟೆಲ್ಲ ಕಷ್ಟಪಟ್ಟು ನೀರುಳಿಸೋ ಪ್ರಯತ್ನನೇ ಮಾಡಲ್ಲ. ಯಾಕ್ರಿ ಇತಿಹಾಸ ಬೋಧಿಸೋರು ನೀವೇ ಮಾತಾಡ್ತೀರಾ? ಇಗೋ ಫೆಮಿನಿಸಂವಾದ 70ರ ದಶಕದಲ್ಲೇ ಆರಂಭವಾಗಲಿಲ್ವಾ? ಅದು ಪಾಶ್ಚಿಮಾತ್ಯ ದೇಶದಲ್ಲಿ. ಭಾರತದಲ್ಲಿ 17ನೇ ಶತಮಾನದಲ್ಲೇ ಅಮೃತಾದೇವಿ ನೇತೃತ್ವದಲ್ಲಿ 300 ಜನ ತಮ್ಮ ಪವಿತ್ರ ವನದ ಕಜೇರಿ ಮರಗಳ ರಕ್ಷಣೆಗಾಗಿ ಅಪ್ಪಿಕೊಂಡು ಪ್ರಾಣ ತೆತ್ತರು. ಕಜೇರಿ ಮರ? ಅದೆಂತದ್ದು? ಅದೇ ಬನ್ನಿ ಅಥವಾ ಶನಿ ಅಂತ ಕರೀತಾರಲ್ಲ, ಅದು ದಸರಾ ತಿಂಗಳಲ್ಲಿ ವಿಜಯದಶಮಿ ದಿನ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರಲ್ಲ, ಅದನ್ನ ಕರೀತಾರೆ.
ಅವರು ಬೆಳೆಸಿರುವ ಮರವೊಂದರ ಜೀವಿತಾವಧಿಯ ಬೆಲೆ 1,75,00,000 ಎಂದು ಕಂಡುಬಂದಿದೆ. ಅಂದರೆ ಇವರು ಬೆಳೆಸಿರುವ ಎಲ್ಲಾ ಮರಗಳ ಬೆಲೆ ಎಷ್ಟೋ ಕೋಟಿಗಳಾಗುತ್ತವೆ. ಈ ಎಲ್ಲ ಸಂಪತ್ತನ್ನು ಯಾವುದೇ ಫಲಾಪೇಕ್ಷೆಯಿಲ್ಲದೆ ಈ ನಾಡಿಗೆ ಸಮರ್ಪಿಸಿದ್ದಾರೆ. ಹಾಂಟಿ ನರ್ಮದಾ ಆಂದೋಲನದ ಮೇಧಾ ಪಾಟ್ಕರ್ ನಮ್ಗೆಲ್ಲ ಪರಿಚಯನೇ. ಅಮ್ಮ, ಆ ಸೈಲೆಂಟ್ ಸ್ಪ್ರಿಂಗ್ ಬುಕ್ ಬರ್ದವ್ರು ಯಾರೇನು? ಅದು ಅಮೆರಿಕದ ರಾಚೆಲ್ ಕ್ಲಾರೆನ್ಸ್‌ನದು. ಅದೇನಾದ್ರೂ ಸದ್ಯಕ್ಕೆ ಕ್ರಾಂತಿ ಮಾಡ್ತೋದ್ರೆ ತಪ್ಪಿಲ್ಲ. ನೋಡ್ರಮ್ಮ, ನಮ್ಮ ಮಹಿಳೆಯರು ಆದಿವಾಸಿಗಳೇ ಆಗಿರ್ಲಿ, ಗುಡ್ಗಾಡು ಜನಾಂಗವರೇ ಆಗಿರ್ಲಿ, ಇಲ್ಲ ವಿದ್ಯಾವಂತರೇ ಆಗಿರ್ಲಿ, ಮನೆಯ ನಿರ್ವಹಣೆ ಅವಳಿಗೆ ತಾನೇ. ಹೌದು, ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಸಂಬಂಧ ಇದೆಯಪ್ಪ. ಮನೆ ನಿರ್ವಹಣೆ ಮಾಡುವ ನಮ್ಮ ಹೆಣ್ಮಕ್ಳು ಇವತ್ತಿಗೆ ನಾಳೆಗೆ ಅಂತ ಕೂಡಿರ್ತಾರೆ, ಆಪತ್ಕಾಲಕ್ಕೆ ಅಂತ ತೆಗೆದಿರ್ತಾರೆ. ಇದೇ ಚತುರತೆಯನ್ನ ಆಕೆ ತನ್ನ ಪರಿಸರವಾದ ಕಾಡು, ನೆಲ, ಜಲಗಳಿಗೆ ಅನ್ವಯಿಸಿದ್ದಾಳೆ. ಇದನ್ನ ನಮ್ಮ ಹೆಣ್ಮಕ್ಳಿಗೆ ಹೇಳ್ಕೊಡೋದೇ ಬೇಡ, ಅದು ತನ್ನ ತಾನಾಗೆ ಬರುತ್ತೆ. ಹಾಗಿದ್ರೆ ಇಷ್ಟೊಂದು ಜನ ಮಹಿಳೆಯರು ನಮ್ಮ ಪರಿಸರ ಯಾರು ಹಾಳಾಯ್ತು? ಅದೇ ಅವಳ ಮಾತು ನಡೆಯಿಲ್ಲ. ಪರಿಸರವಾದ ಕಾಡು, ನೆಲ, ಜಲಗಳ ವಿಚಾರದಲ್ಲಿ ಅವಳ ಮಾತಿಗೆ ಮನ್ನಣೆ ಸಿಗ್ಲಿಲ್ಲ. ಈಗ ನಾನು ಫ್ಯಾನ್ ಬೇಡ ಕಿಟಕಿ ತೆಗೆಯೋ ಅಂತಂದ್ರೆ ಈ ಶಂಕರ ಫ್ಯಾನ್ ಹಾಕಿ ಕಿಟಕಿ ಬಾಗಿಲು ಮುಚ್ಕೊಳ್ಳಲ್ವಾ? ಹಾಗೆ ಯಾಕಮ್ಮ ಎಲ್ಲ ನನ್ನ ಮೇಲೆ ಅಟ್ಯಾಕ್ ಮಾಡ್ತೀರಾ? ನಮ್ಮ ಮನೆಯಲ್ಲಿರೋ ಇಷ್ಟು ಮಹಿಳಾ ಮಣಿಗಳು ಮಾತ್ರ ಒಟ್ಟಿಗೆ ಸೂಚಿಸಿ ನಮ್ಮ ಮನೆಯಲ್ಲಿ ಮಳೆ ನೀರು ಸಂಗ್ರಹ ಕೆಲಸಕ್ಕೆ ಕೈ ಹಾಕಲು ನಿರ್ಧಾರ ಮಾಡಿಲ್ವಾ? ಹೌದು ರೀ, ಆ ಕೆಲಸ ಆಗ್ಲೇಬೇಕು. ಇಡ್ಲಿ ಅಂತ ಹೊಟ್ಟೆ ತುಂಬ ಮುಂದಕ್ಕೆ ಕೆಲಸ ನೋಡೋಣ. ಹಾ, ಬೇಗ ವಿಚಾರಿಸ್ಕೊಂಡ್ ಬಾಪ. ಆಂಟಿ, ನಮ್ಮ ಮನೆಗೆ ಹೋಗಿ ಬರ್ತೀವಿ. ಓಕೆ, ಹೋಗ್ ಬನ್ನಿ. ಕಲ್ಕಲಮ್ಮ ತಾಯಿ ಮೆಲ್ಲಮ್ಮ ರಾಗಿ ಅಷ್ಟೆಲ್ಲು ಜಲ್ಲಾನೆ ಕುದುರಮ್ಮ. ಸುಮಾ, ಸುಮಾ, ಹಾ, ಬಂದೆ. ಏನಪ್ಪ ಶಂಕರ? ಸುಮಾ ಅಡ್ಗೆ ಮನೆಯಲ್ಲಿದ್ದಾಳೆ. ಓಹೋ, ಯಾರೋ ಬಂದಾಗಿದೆ. ಇವರು AR ಶಿವಕುಮಾರ್ ಅಂತ ನಮ್ಮ ಮನೆಯಲ್ಲಿ ಮಳೆ ನೀರು ಸಂಗ್ರಹಣ ಹೇಗೆ ಮಾಡಿಸೋದು ಅವರನ್ನ ತಿಳಿಸ್ಕೊಡಕ್ ಬಂದಿದ್ದಾರೆ. ಓಹೋ, ಬಹಳ ಸಂತೋಷ. ಬನ್ನಿ. ನಮಸ್ಕಾರ. 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 ನಿಮ್ಮ ಹೆಸರನ್ನ ಕೇಳಿದ್ದೆ, ಆದ್ರೆ ನಿಮ್ ಪರಿಚಯ ಆಗಿರ್ಲಿಲ್ಲ. ನೀವು ಬಂದದ್ದು ಬಹಳ ಸಂತೋಷ. ಈಗ ಶಿವಕುಮಾರ್ ಅವರು ನಮ್ಮ ಮನೆಯಲ್ಲಿ ಮಳೆ ನೀರು ಸಂಗ್ರಹಣ ಹೇಗೆ ಮಾಡಿಸೋದು, ಅದಕ್ಕೆ ಏನೆಲ್ಲ ಅಗತ್ಯ ಇದೆ ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಮಳೆ ಸಾಮಾನ್ಯವಾಗಿ ಎಲ್ಲಾ ಕಡೆ ಬರುತ್ತೆ. ಚಾವಣಿ ಮೇಲೆ ಬಿದ್ದಂತಹ ಮಳೆ ನೀರು ಬಹಳ ಶುದ್ಧವಾಗಿರುತ್ತೆ. ಹಾಗಾಗಿ ನಾವು ಚಾವಣಿ ಮೇಲೆ ಬಿದ್ದಂತಹ ಮಳೆ ನೀರನ್ನು ಸಂಗ್ರಹಣೆ ಮಾಡುವುದು ಬಹಳ ಉಚಿತ. ಅಲ್ಲಪ್ಪ, ತಾರಸಿ ಮೇಲೆ ಬಿದ್ದಿರೋ ಕೊಳೆಯಾಗಿರಲ್ವಾ? ಮಳೆ ನೀರು ಬಹಳ ಶುದ್ಧವಾದ ನೀರು. ಬನ್ನಿ ಒಂದು ಸಣ್ಣ ವಿಡಿಯೋ ತೋರಿಸ್ತೀನಿ. ಹಾ, ತೋರ್ಸಪ್ಪ. ನೀವೇ ಸಿಗಲಿಲ್ಲ, ಎಂತ ಮಾಡೋದು? ಇಷ್ಟು ಕಾದಿದ್ದು ಸುಮ್ಮನೆ ಅಮ್ಮ, ನೀನ್ ಕೈ ಬಂದಿದ್ದೇನೆ ಮಾಡಮ್ಮ. ಏ ಗುಂಡ, ನೀರು ತಗೊಂಡ್ಬರ್ತೀನಿ, ಸುಮ್ಮನೆ ಇರು. ಸ್ವಲ್ಪ ನೀರಿಡಿ. ಏನ್ ಬರ ಬಂದ್ಬಿಡ್ತು ಮಾರಾಯ. ಬೇಗ ಖಾಲಿ ಆಗ್ಬಿಟ್ಟು ಇದ್ರಲ್ಲಿ ಎಷ್ಟು ಬೇಡ? ಅಯ್ಯೋ, ಈಗಲ್ಲ. ನಾವು ಕುಡಿಯಕ್ಕೆ ನೀರಿಲ್ಲ, ನೋಡಿದ್ರೆ ಗಿಡಕ್ಕೆ ಹಾಕ್ತಿದ್ದಾನೆ. ಅಲ್ಲ ರಾಜಣ್ಣ, ಊರಲ್ಲಿ ಕೆರೆ ಬಾವಿ ಬೋರ್ಗಳೆಲ್ಲ ನೀರು ಬತ್ತಿ ಹೋಗ್ಬಿಟ್ಟಿದೆ. ಜನ ಕುಡಿಯೋ ನೀರಿಗೂ ಬಗಾಡ್ತಿದ್ದಾರೆ. ಅದರಲ್ಲಿ ನೀವು ನೀರು ತರಕ್ಕೂ ಬರ್ತಾ ಇಲ್ಲ. ನೀರು ಗಿಡಗಳಿಗೆಲ್ಲ ಹಾಕ್ತಾ ಇದ್ದೀರಾ. ಎಲ್ಲಿಂದ ಬರುತ್ತೆ? ಹೇಗೆ ಬರುತ್ತೆ ಇದೆಲ್ಲ? ಇದೇನ್ ದೊಡ್ಡ ಪವಾಡ ಅಲ್ಲ. ಇಚ್ಛಾಶಕ್ತಿ ಚೆನ್ನಾಗಿದೆ ಸಾಕು. ನಮ್ಮ ಮನೆಯಲ್ಲೇ ಅಳವಡಿಸ್ಕೋಬಹುದು. ನಾನು ಮನೆ ಕೇಳಬೇಕಾದ್ರೆ ಕುಡಿಯುವ ನೀರು ನೈರ್ಮಲ್ಯ ಇಲಾಖೆ ಇಂಜಿನಿಯರ್ ಕೇಳಿ ನಾನು ಸಲಹೆ ಪಡೆದಿದ್ದೆ. ವೈಜ್ಞಾನಿಕವಾಗಿ ಟ್ಯಾಂಕ್ ಅನ್ನ ನಿರ್ಮಿಸುವುದಕ್ಕೆ ತಿಳಿಸಿದ್ರು. ಅದರಂತೆ ಮಳೆ ಕುಡಿನ ಅಳವಡಿಸಿದೆ. ಮಳೆ ಬಂದಂತಹ ಸಂದರ್ಭದಲ್ಲಿ ಮನೆ ಮೇಲೆ ಬಿದ್ದ ನೀರು ಹಾಗೆ ಹರಿದು ಹೋದಂತೆ ನೀರು ಬೀಳುವ ಜಾಗಕ್ಕೆ ಪೈಪ್ ಅನ್ನ ಅಳವಡಿಸಿದ್ದೀವಿ. ಆ ಪೈಪಿನ ಮೂಲಕ ಆಗುವಂತ ನೀರಿಗೆ ಶುದ್ಧವಾಗಿಸಲು ಒಂದು ಚಿಕ್ಕ ಟ್ಯಾಂಕ್ ಅಥವಾ ಡ್ರಮ್ ಅನ್ನು ಇಟ್ಟು ಅಲ್ಲಿ ಫಿಲ್ಟರ್ ಜೋಡಿಸಿದ್ದೀವಿ. ಅದರಿಂದ ನೀರು ಮನೆ ಟ್ಯಾಂಕ್ ಕೊಡುವಂತೆ ಮಾಡಿದ್ದೀವಿ. ಅಣ್ಣ, ಟ್ಯಾಂಕಲ್ಲಿ ನೀರಿಟ್ಟರೆ ಹಾಳಾಗಲ್ವಾ? ಇಲ್ಲಮ್ಮ, ಮನೆ ನಿರ್ಮಿಸುವಾಗ ವೈಜ್ಞಾನಿಕವಾಗಿ ಟ್ಯಾಂಕ್ ಇದ್ದೀವಿ. ಮನೆ ಮೇಲೆ ಬಿದ್ದ ನೀರು ಇದಕ್ಕೆ ಮಾತ್ರ ಹೋಗುತ್ತೆ. ಹಾಗೆ ಮನೆಯೊಳಗೆ
ಟ್ಯಾಂಕ್ ನಲ್ಲಿ ಸಂಗ್ರಹವಾದ ನೀರು ಶುದ್ಧವಾಗಿರುತ್ತೆ. ಅದನ್ನ ಯಾವಾಗ ಬೇಕಾದ್ರೂ ಬಳಸಬಹುದು. ಈ ನೀರು ಸಿಹಿಯಾಗಿ ತಿಳಿಯಾಗಿರುತ್ತೆ. ಆ ಟ್ಯಾಂಕ್ ಅಲ್ಲಿರುವ ನೀರನ್ನ ಹೊರಭಾಗದಲ್ಲಿರುವ ದೊಡ್ಡ ಟ್ಯಾಂಕ್ ಇಟ್ಕೊಂಡು ಬಳಸಬಹುದು. ನೀವು ನಿಮ್ಮ ಮನೆಗಳಿಗೆ ಮಳೆ ಕೊಯ್ಲು ಅಳವಡಿಸ್ಕೊಂಡ್ರೆ ನೀವು ನಂತರ ವರ್ಷ ಪೂರ್ತಿ ಬಳಸಬಹುದು. ಬಹಳ ಸಂತೋಷ ಶಿವಕುಮಾರ್ ಅವರೇ, ನಾವು ಕೂಡ ಇದು ಮಾಡಿಸ್ತೀವಿ. ಹೌದು, ನೀವು ಬಂದದ್ದು ಬಹಳ ಸಂತೋಷ. ಇರಿ, ಕಾಫಿ ತರ್ತೀನಿ. ಬೇಡ, ಕಾಫಿ ಟೀ ಕುಡಿಯೋ ಅಭ್ಯಾಸ ನನಗಿಲ್ಲ. ಸರಿ, ನಾನು ಬರ್ತೀನಿ. ಯಾಕೆ ಶಿವಕುಮಾರ್ ಅವರೇ, ಬನ್ನಿ. ಅಕ್ಷಿ, ಅಕ್ಷಿ, ಏನ್ ಮಾಡ್ತಿದ್ಯಾ ಅಜ್ಜಿ? ಅಕ್ಷಿ, ತಿಂಡಿ ಏನಿವತ್ತು? ಏನಿವತ್ತು? ತುಂಬಾ ಹಸ್ವಾಗಿದ್ಯಾ? ಮೊಳಕೆ ಕಟ್ಟಿರೋ ಹಸ್ರು ಕಾಳು ಮುಸ್ಲಿ ಮಾಡಿದೀನಿ. ಕೈ ಕಾಲು ತೊಳ್ಕೊಂಡ್ ಬಾ, ಕೊಡ್ತೀನಿ. ಅಜ್ಜಿ, ನೀನ್ ಯಾಕೆ ಇಷ್ಟೊಂದು ಕಷ್ಟ ತಗೋತ್ಯಾ? ಹೊರ್ಗಡೆ ಹೋದ್ರೆ ಪಿಜ್ಜಾ, ಬರ್ಗರ್, ಗೋಬಿ ಮಂಚೂರಿ ಸಿಗೋ ಈ ಕಾಲದಲ್ಲಿ ನೀನ್ ಯಾಕೆ ಕಷ್ಟ ತಗೋತ್ಯಾ? ನಿಮ್ಮ ಅಮ್ಮ ಹೇಳಿದ್ದು ಹೆಂಗಸರು ಜಾಸ್ತಿ ಬಿಸ್ಕೆಟ್ ತಿಂದ್ರೆ ಗರ್ಭಕೋಶ ಕ್ಯಾನ್ಸರ್ ಬರೋ ಅವಕಾಶಗಳು ಜಾಸ್ತಿ ಅಂತೆ. ಹೌದಾ? ಕಾಳನ್ನ ಪಿಜ್ಜಾದೇನೆ ಅಂದ್ರೆ ನಡೆಯುತ್ತೆ. 2 ದಿನ ಬಿಟ್ಟು ನೋಡಿದ್ರೆ ಮೊಳಕೆ ಹೊಡ್ತಿರುತ್ತೆ. ಇವಾಗ ಹೇಳ್ತಲ್ಲ, ಅದನ್ನೆಲ್ಲ ತಿನ್ನೋ ಬದಲು ಕಾಯಿ ತಿಂದ್ರೆ ಅದೇ ಒಳ್ಳೇದೇ ಅಲ್ವಾ? ಯಾಕೆ ನನ್ ಕೈ ರುಚಿ ಇಷ್ಟ ಆಗಲ್ವಾ? ಅಜ್ಜಿ, ನೀನ್ ಅಡ್ಗೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ರುಚಿಯಾಗಿ ಅಡ್ಗೆ ಮಾಡ್ತೀಯಾ, ಅದನ್ನ ನಾವು ಖುಷಿಯಾಗಿ ತಿಂತೀವಿ. ಸಾಕು ಹೋಗಿದ್ದು ಅದ್ ಸರಿ, ನೀನೇ ಇಷ್ಟೊಂದು ತಿಂತಾ ಇದೀಯಾ? ಅಜ್ಜಿ, ಹೊರ್ಗಡೆ ಹೋದ್ರೆ ಬರೀ ಧೂಳು ಹೊಗೆ ಅಷ್ಟೇ. ನಮ್ ಫ್ಯಾನ್ ನಿಂತಿದ್ದಾಗೆ ಪಕ್ಕದಲ್ಲಿ ನನ್ ಗಂಡು ಬರ್ರೋ ಅಂತೋಯ್ತು. ಅದು ಕಪ್ಪಗೆ ಉಳ್ತಾ ಇತ್ತು. ಏನಮ್ಮ ಮಾಡೋದು? ಈ ವಾಹನಗಳಿಂದ ಉಂಟಾಗ್ತಾ ಇರೋ ವಾಯು ಮಾಲಿನ್ಯ ದಿನ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇದರಿಂದ ಕೆಮ್ಮು, ನೆಗಡಿ, ಅಸ್ತಮಾ, ಅಲರ್ಜಿ ಮುಂತಾದ ಕಾಯಿಲೆಗಳು ಉಂಟಾಗ್ತಾ ಇದೆ. ಅಮ್ಮ, ನಮ್ ವಿಷಯ ಬಿಡು. ಆ ಟ್ರಾಫಿಕ್ ಪೊಲೀಸ್ ಸಿಗ್ನಲ್ ನಿಲ್ತಾರಲ್ಲ, ಅವ್ರ ಪರಿಸ್ಥಿತಿ ಯೋಚನೆ ಮಾಡು. ಎಷ್ಟು ಕಷ್ಟ ಅಲ್ವಾ? ಏನದು? ಯಾರ ಕಷ್ಟದ ಬಗ್ಗೆ ಚರ್ಚೆ ನಡೀತಿದೆ? ಅದೇ ಬಾ, ಈ ವಾಯು ಮಾಲಿನ್ಯದಿಂದ ಏನೆಲ್ಲ ತೊಂದರೆ ಆಗ್ತಾ ಇದೆ ಅಂತ ಮಾತಾಡ್ತಿದ್ವಿ. ಅಲ್ಲ, ಈ ವಾಯು ಮಾಲಿನ್ಯ ಮಾಡ್ತಾರಲ್ಲ ಈ ಜನ, ಇವ್ರಿಗೊಂದು ಕಾನೂನು ಅಂತಿಲ್ವಾ? ಯಾಕಿಲ್ಲ ಅಂದ್ರೆ ನಮ್ಮ ಸಂವಿಧಾನದಲ್ಲಿರೋ ನಿಯಮಗಳಲ್ಲದೆ ಏರ್ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆಕ್ಟ್ 1981 ಪ್ರಕಾರ ವಾಯು ಮಾಲಿನ್ಯ ಮಾಡೋದು ಅಪರಾಧ. ಅಮ್ಮ,
ಲೈಟ್, ಟಿವಿ, ಫ್ಯಾನ್ಗಳನ್ನ ಆಫ್ ಮಾಡೋದು. ನಲ್ಲಿನ ಪೂರ್ತಿಯಾಗಿ ಲೀಕ್ ಆಗದ ಹಾಗೆ ನಿಲ್ಲಿಸೋದು. ಏನಾದರೂ ಪದಾರ್ಥ ಬೆಂದ ಮೇಲೆ ಗ್ಯಾಸಿನ ಉರಿಯನ್ನು ಸಣ್ಣ ಮಾಡೋದು. ಬೇಯಿಸೋದಕ್ಕೆ ಪ್ರೆಷರ್ ಕುಕ್ಕರ್ ಉಪಯೋಗಿಸೋದು. ಪರವಾಗಿಲ್ವೇ? ಎಷ್ಟು ವಿಷಯ ತಿಳ್ಕೊಂಡಿದ್ಯಾ? ಹೌದಜ್ಜಿ, ಪಾತ್ರೆ ತೊಳೆದ ಬಟ್ಟೆ ತೊಳೆದ ನೀರನ್ನ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಬಳಕೆ ಮಾಡೋದು. ಅಗತ್ಯ ಇದ್ದಷ್ಟು ಮಾತ್ರ ಸೋಪು, ಡಿಟರ್ಜೆಂಟ್ಗಳನ್ನ ಬಳಸೋದು. ನಮ್ಮ ಮನೆಯ ಕಸವನ್ನ ಹಸಿ, ಒಣ ಮತ್ತು ಅಪಾಯಕಾರಿ ಕಸ ಅಂತಾನೆ ಬಳಸೋದು. ಸರಿ ಹೋಯ್ತು. ಇಲ್ಲಿ ಮಕ್ಕಳಿಗೆ ಹೇಳ್ಕೊಡೋದು ಏನಾದ್ರು ಬಾಕಿ ಇದೆ ಅಂತ ಅನ್ಸುತ್ತಮ್ಮ? ಹೌದು ಕಣೋ, ಇವ್ರಿಗೆ ಎಲ್ಲ ವಿಷಯ ಗೊತ್ತಿದೆ. ಹೇಳ್ಕೊಡೋದು ಒಂದು ಮುಖ್ಯವಾದ ವಿಷಯ ಇದೆ. ಹೌದಾ? ಏನದು? ಇವೆಲ್ಲ ಗೊತ್ತಿದ್ರು ನಮ್ಮ ಹೆಣ್ಮಕ್ಳು ಅದನ್ನ ರೂಢಿಯಲ್ಲಿ ತರಲ್ಲ, ಅಂದ್ರೆ ಸರಿಯಾಗಿ ಪಾಲಿಸಲ್ಲ. ಇದನ್ನ ನಮ್ಮ ನಿತ್ಯ ಜೀವನದಲ್ಲಿ ಪಾಲಿಸಿದಾಗ ಮಾತ್ರ ಸುಸ್ಥಿರ ಪರಿಸರನ ಉಳಿಸೋದು ಸಾಧ್ಯ. ಹಾ, ನಡೀರಿ ಮಕ್ಕಳ, ಊಟ ಹಸಿವಾಗಿಲ್ವಾ? ಅಯ್ಯೋ ಮರೆಯ ಚಾರು, ಅದನ್ನ ಊಟ ಮಾಡೋ ನಂತರ ಮಾಡಿದ್ರಾಯ್ತು. ಊಟದ ತಟ್ಟೆಯಲ್ಲಿ ಊಟ ಬಿಟ್ಟು ವ್ಯರ್ಥ ಮಾಡಿರೋದು ಕೂಡ ನೈಸರ್ಗಿಕ ಸಂಪನ್ಮೂಲದ ರಕ್ಷಣೆ. ನಡೀರಿ ನಡೀರಿ, ಊಟ ಮಾಡೋಣ. ನೋಡಿದ್ರಲ್ಲ, ಅಡುಗೆ ಮನೆಯೇ ವಿಜ್ಞಾನ ಪ್ರಯೋಗಾಲಯ ಎಂದು ಯಾರು ತಿಳಿದೇ ಇಲ್ಲ. ಈ ಪ್ರಯೋಗಕ್ಕೆ ಹೆಸರಿದ್ದರೆ ಆರೋಗ್ಯವೇ ಭಾಗ್ಯ. ಮತ್ತೆ ನೋಡಿದ್ರಲ್ಲ, ಮಹಿಳೆ ಹೇಗೆ ಪರಿಸರ ಸಂರಕ್ಷಣೆ ಮಾಡ್ತಾಳೆ ಅಂತ. ಪ್ರಕೃತಿಯನ್ನೇ ಸ್ತ್ರೀ ರೂಪದಲ್ಲಿ ಕಾಣುವ ನಾವು ಆಕೆ ಪರಿಸರ ಸಂರಕ್ಷಣೆ ಕಾರ್ಯವನ್ನ, ತಿಳುವಳಿಕೆಯನ್ನ ಕಡೆಗಣಿಸಬಾರದು. ನಾವು ನೀವು ಯಾವಾಗಲೂ ಪರಿಸರ ಸಂರಕ್ಷಣೆಯಲ್ಲಿ ತೊಡಗಿರ್ಬೇಕು. ಸಾಮಾನ್ಯ ಮಹಿಳೆ ಕೂಡ ವಿಜ್ಞಾನಿಯೇ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲು ಬೆಟ್ಟು ಸಿಹಿಗೆ ಬೆಳೆಯೋಳ, ಬೆಟ್ಟು ಸಿಹಿಗೆ ಬೆಳೆಯೋಳ ಕೂಟಾಯ್ನ ಬೆದ್ದೊಂದು ಕಡೆಗೆ ಜನರೇನ, ಬೆದ್ದೊಂದು ಕಡೆಗೆ ಜನರೇನ. ಯಶವಂತ ಕುಮಾರ್. ರಶ್ಮಿತಾ ಸಾಧನೆ ಸೋಡ, ಕೀರ್ತನಾ ಚಂದನಯನ್, ಭೂಮಿಕಾ. ಇದು ಕಥಾ. ಟೀಚರ್ಸ್